ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯವನ್ನು ಕೋರುತ್ತಾ ಕೇರಳಕ್ಕ ಮೆಮೋರಿಯಲ್ CBSE ಶಾಲೆಯ ಆನ್ಲೈನ್ ತರಗತಿಗಳಿಗೆ ಸ್ವಾಗತವನ್ನು ಮಾಡಿಕೊಳ್ಳುತ್ತಾ ನಾವು ಈಗಾಗಲೇ ನಾಮಪದಗಳ ಬಗ್ಗೆ ನಾಮಪದದ ಪ್ರಕಾರಗಳ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ದೀವಿ. ನಾಮಪದ ಎಂದರೇನು? ಮೊದಲಿಗೆ ನಾಮಪದ ಎಂದರೇನು? ವಸ್ತು, ವ್ಯಕ್ತಿ, ಸ್ಥಳ, ಪ್ರಾಣಿಗಳ ಹೆಸರನ್ನು ಹೇಳುವ ಎಲ್ಲ ಪದಗಳಿಗೆ ನಾವು ನಾಮಪದ ಎಂದು ಕರೆದಿದ್ದೇವೆ. ನಾಮಪದದಲ್ಲಿ ಬರ್ತಕ್ಕಂಥದ್ದು ವಸ್ತುವಾಚಕ ನಾಮಪದ. ವಸ್ತುವಾಚಕ ನಾಮಪದ ಎಂದರೇನು ಅಂತ ಪ್ರಶ್ನೆ ಕೇಳಿದಾಗ ವಸ್ತುಗಳ ಹೆಸರನ್ನು ಹೇಳುವ ಎಲ್ಲ ಪದಗಳಿಗೆ ವಸ್ತುವಾಚಕ ನಾಮಪದ ಎಂದು ಕರೆಯುತ್ತೇವೆ. ಅದರಲ್ಲಿ ಸಜೀವ ವಸ್ತುಗಳು, ನಿರ್ಜೀವ ವಸ್ತುಗಳು ಅಂತ ಹೇಳ್ತೇವೆ ನಾವು. ಜೀವ ಇರಲಾರದಂಥ ವಸ್ತುಗಳು, ಜೀವ ಇರುವಂಥ ವಸ್ತುಗಳು ಅಂತೇಳಿ ಹೇಳ್ತೇವೆ. ಅದರಲ್ಲಿ ವಸ್ತುವಾಚಕದಲ್ಲಿ ಬರ್ತಕ್ಕಂಥ 3 ಪ್ರಕಾರ ಬರ್ತವೆ ಅಂತ ಹೇಳಿದ್ರು. ರೂಢನಾಮ, ರೂಢಿ ಬಹುಕಾಲದಿಂದಲೂ ಬಳಕೆಯಲ್ಲಿರ್ತಕ್ಕಂಥ ಶಬ್ದಗಳು ರೂಢನಾಮಗಳು, ಅಥವಾ ರೂಢಿಯಿಂದ ಬಂದ ಪದಗಳಿಗೆ ರೂಢನಾಮಗಳು. ಉದಾಹರಣೆಗೆ ನದಿ, ಶಾಲೆ, ಬೆಟ್ಟ, ಪರ್ವತ, ಕಾಡು, ಅರಣ್ಯ ಇತ್ಯಾದಿ. ಇನ್ನು ರೂಢನಾಮ ಅಂದ ತಕ್ಷಣ ಅಂಕಿತನಾಮ. ಅಂಕಿತನಾಮ ಎಂದರೆ ಏನು ಅಂತ ಪ್ರಶ್ನೆ ಕೇಳಬಹುದು. ಹಲವು ವಸ್ತುಗಳಲ್ಲಿ ಒಂದನ್ನೇ ಬೇರೆ ಮಾಡಿ ತೋರಿಸುವುದು, ಅಥವಾ ಹಲವು ಜನರಲ್ಲಿ ಒಬ್ಬರನ್ನೇ ಕರೆಯುವುದು. ಅದಕ್ಕೆ ನಾವು ವಸ್ತುವಿಗೆ ಆಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ಇಟ್ಟಂಥ ಹೆಸರುಗಳಿಗೆ ನಾವು ಅಂಕಿತನಾಮ ಎಂದು ಕರೆಯುತ್ತೇವೆ. ಈ ರೀತಿಯಾಗಿ ಉದಾಹರಣೆ ರಾಮ, ಸೀತೆ, ಲಕ್ಷ್ಮಣ, ಧಾರವಾಡ, ಬೆಂಗಳೂರು, ದಾವಣಗೆರೆ, ಈ ರೀತಿಯಾಗಿ ನಾವು ಅಂಕಿತನಾಮಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ಕೊಡಬಹುದು. ಇನ್ನು ಅಣವರ್ತಕ ನಾಮ ಅಂದರೆ ಏನು ಅಂತಕ್ಕಂಥ ಪ್ರಶ್ನೆ. ಅಣವರ್ತಕ ನಾಮ ಅಂದರೆ ವಸ್ತು ವ್ಯಕ್ತಿಯ ಉದ್ಯೋಗ, ಗುಣ, ಸ್ವಭಾವಕ್ಕನುಗುಣವಾಗಿ ಇಟ್ಟಂಥ ಹೆಸರುಗಳು ಅಣವರ್ತಕ ನಾಮಗಳಾಗ್ತವೆ. ಉದಾಹರಣೆಗೆ ಕುರುಡ, ಕುಂಟ, ಜ್ಯೋತಿಷಿ, ಶಿಕ್ಷಕ, ಉದ್ಯೋಗ ಮಾಡತಕ್ಕಂಥ ಆಧಾರದ ಮೇಲೆ ಅವರಿಗೆ ಶಿಕ್ಷಕರು ಅಂತ ಹೇಳಿದ್ರು. ಇಂಜಿನಿಯರ್ ಅಂತ ಹೇಳ್ತೇವೆ. ಮತ್ತು ಇಲ್ಲಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಮಾಡ್ತಕ್ಕಂಥ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಂತ ಹೇಳ್ತೀವಿ. ಇವೆಲ್ಲವೂ ಏನಪ್ಪಾ ಅಂದ್ರೆ ಅನ್ವರ್ತಕ, ಉದ್ಯೋಗ ಅನುಸಾರವಾಗಿ ಸ್ವಭಾವಕ್ಕನುಗುಣವಾಗಿ ಇಟ್ಟ ಹೆಸರುಗಳಿಗೆ ನಾವು ಅನ್ವರ್ತಕ. ಕುಂಟ ಸ್ವಭಾವ, ಕೂಡ ಸ್ವಭಾವ, ಈ ರೀತಿಯಾಗಿ. ಅದೇನೇ ಇರಲಿ, ನಾವು ವಿಶೇಷಣಗಳು ಅಂತಕ್ಕಂಥದ್ದಕ್ಕೆ ಬರ್ತೀವಿ. ವಿಶೇಷಣ ಅಂತಂದ್ರೆ ವಸ್ತು, ವ್ಯಕ್ತಿ, ಸ್ಥಳದ ವಿಶೇಷಣ ಬಗ್ಗೆ ಹೇಳೋದು. ವಸ್ತು ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಸ್ಥಳದ ಬಗ್ಗೆ ವಿಶೇಷಿಸುವಂಥ ವರ್ಣಗಳು. ಉದಾಹರಣೆಗೆ ನಾನು ಕೆಂಪು ಬಟ್ಟೆ ಅಂತ ಹೇಳ್ತೀನಿ. ಬಟ್ಟೆ ಕೆಂಪು ಅನ್ನೋದು ವಿಶೇಷಣ. ಬಟ್ಟೆ ಸಾಮಾನ್ಯ ಅರ್ಥದಲ್ಲಿ, ವಿಶೇಷಣ ಅರ್ಥದಲ್ಲಿ ಕೆಂಪು ಅಂತ ಹೇಳ್ತೀವಿ. ಈ ರೀತಿಯಾಗಿ ವಿಶೇಷ ಅರ್ಥ ಬೇರೆ, ಸಾಮಾನ್ಯ ಅರ್ಥ ಬೇರೆ. ವಿಶೇಷಣದಲ್ಲಿ ಬರ್ತಕ್ಕಂಥ ಪ್ರಕಾರಗಳು ಗುಣವಾಚಕ, ಸಂಖ್ಯಾವಾಚಕ, ಪ್ರಕಾರವಾಚಕ, ಪರಿಮಾಣವಾಚಕ, ದಿಗ್ವಾಚಕ ಅಂತೇಳಿ ಇಲ್ಲಿ 5 ಪ್ರಕಾರದ ವಿಶೇಷಣಗಳು ಬರ್ತವ. ಮೊದಲಿಗೆ ಗುಣವಾಚಕ ಅಂತ ನೋಡಿ. ಗುಣವಾಚಕ ವಿಶೇಷಣ ಅಂತಂದ್ರೆ ಏನು? ವ್ಯಕ್ತಿಯ ಗುಣ ಸ್ವಭಾವ. ವ್ಯಕ್ತಿ ಇರ್ಬೋದು, ವಸ್ತು ಇರಬಹುದು, ವ್ಯಕ್ತಿ, ವಸ್ತು, ಪ್ರಾಣಿಗಳ ಗುಣ ಸ್ವಭಾವವನ್ನು ತಿಳಿಸುವ ಶಬ್ದಗಳಿಗೆ ಗುಣವಾಚಕ ವಿಶೇಷಣ ಅಂತ ಹೇಳ್ತೀವಿ. ಗುಣವಾಚಕ ವಿಶೇಷಣ. ನಿಮಗೆ ಉದಾಹರಣೆ ಹೇಳಿದಾಗ ಗೊತ್ತಾಗ್ತದೆ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದರು ಈ ದೇಶದ ಹಿರಿಯ ವ್ಯಕ್ತಿಗಳು ಅಂತಲ್ಲ, ವ್ಯಕ್ತಿ ಈ ರೀತಿ ಅಂದಾಗ ಇಲ್ಲಿ ಯಾವುದು ಗುಣವಾಚಕ? ಬಾಬು ರಾಜೇಂದ್ರ ಪ್ರಸಾದ್ ಈ ದೇಶದ ಹಿರಿಯ ವ್ಯಕ್ತಿಗಳು, ಬಹಳಷ್ಟು ಹಿರಿಯರಲ್ಲಿ ಬರ್ತಕ್ಕಂಥವು. ರಾಜೇಂದ್ರ ಪ್ರಸಾದ್ ಹಿರಿಯ ಅಂತಕ್ಕಂಥದ್ದು. ಇನ್ನು ರಾಷ್ಟ್ರಕವಿ
ರಾಷ್ಟ್ರಕವಿ ಕುವೆಂಪು. ಕುವೆಂಪು ಅವರಿಗೆ ಒಂದು ರಾಷ್ಟ್ರಕವಿ ಅಂತಕ್ಕಂಥ ಅಭಿಧಾನ ಇದೆ. ಹೀಗೆ ಇಲ್ಲಿ ಹಿರಿಯ ಕಿರಿಯ ರಾಷ್ಟ್ರಕವಿ ಪದ್ಮಭೂಷಣ ಎಲ್ಲ ಅವರ ಗುಣಕ್ಕನುಗುಣವಾಗಿ ಅವರ ಸಾಹಿತ್ಯ ಕೃಷಿಯನ್ನು ನೋಡಿ ಕೊಡಮಾಡಲ್ಪಟ್ಟಿದ್ದಾರೆ. ಇನ್ನು ಕೆಂಪು ಗುಲಾಬಿ. ಕೆಂಪು ಗುಲಾಬಿ, ಗುಲಾಬಿ ಸಾಕಷ್ಟು ಪ್ರಕಾರ ಅದಾವ. ಹಳದಿ ಗುಲಾಬಿ ಐತಿ, ಕೆಂಪು ಗುಲಾಬಿ ಐತಿ, ಬಿಳಿ ಗುಲಾಬಿ ಐತಿ, ಹೀಗೆ ಕಂದು ಬಣ್ಣದ ಗುಲಾಬಿನೂ ಕೂಡ ಇದೆ. ಅದೇನೇ ಇರಲಿ, ಕೆಂಪು ಹಿರಿಯ ಕಿರಿಯ ದೊಡ್ಡ ಪವಿತ್ರ ಭವ್ಯ ಇತ್ಯಾದಿ ಪದಗಳು ಕಾಣಿಸಿಕೊಂಡ್ರೆ ಅವನ ಹವ್ಯಾಸ ಕೆಟ್ಟ ಹವ್ಯಾಸ ಅಂತಂದ್ರೆ ಕೆಟ್ಟ ಅನ್ನೋದು ಗುಣವಾಚಕ, ಒಳ್ಳೆಯ ವಿದ್ಯಾರ್ಥಿ ಅಂದ್ರೆ ಒಳ್ಳೆಯ ಗುಣವಾಚಕ, ಹಿರಿಯ ವ್ಯಕ್ತಿ ಅಂತಂದ್ರೆ ಹಿರಿಯ ಅಲ್ಲಿ ಗುಣವಾಚಕ ಶಬ್ದ. ಹೀಗೆ ಪಠ್ಯದಲ್ಲಿ ಸಾಕಷ್ಟು ನಾವು ಇಲ್ಲಿ ಬಳಸ್ತೀವಿ. ಹೀಗೆ ಗುಣವಾಚಕ ವಿಶೇಷಣ ರೀತು. ಈಗ ಸಂಖ್ಯಾವಾಚಕ ವಿಶೇಷಣಕ್ಕೆ ಬರಬೇಕು. ಸಂಖ್ಯಾವಾಚಕ ವಿಶೇಷಣ. ಸಂಖ್ಯಾವಾಚಕ ವಿಶೇಷ ಸಂಖ್ಯೆಗಳನ್ನು ಸೂಚಿಸುವ ಪದಗಳಿಗೆ ಸಂಖ್ಯಾವಾಚಕ, ಸಂಖ್ಯೆಗಳನ್ನು ಸೂಚಿಸುವ ಪದಗಳಿಗೆ ಸಂಖ್ಯಾವಾಚಕ ವಿಶೇಷಣ ಎನ್ನುತ್ತೇವೆ. ನೋಡಿ, ಸಂಖ್ಯಾವಾಚಕ ವಿಶೇಷಣ ಈಗ 12ನೇ ಶತಮಾನದಲ್ಲಿ ಅಂತ 12ನೇ ಶತಮಾನದಲ್ಲಿ ಬಸವಣ್ಣನವರು ಇದ್ದರು. ಒಂದು ವಾಕ್ಯ 12ನೇ ಶತಮಾನದ ಸಂಖ್ಯಾವಾಚಕ ಪದಗಳು. ಇನ್ನು ಎರಡನೇದು ಪಕ್ಷಿ ಪ್ರೇಮಿ ಸಲೀಂ ಅಲಿ ಅವರ ಜನ್ಮ ಶತಮಾನೋತ್ಸವ. ಶತ ಅಂದ್ರೆ ಇಲ್ಲಿ ಒಂದು 100 ವರ್ಷಕ್ಕೆ ಶತಮಾನೋತ್ಸವ ಅಂತ ಹೇಳ್ತೀವಿ. ಇವೆಲ್ಲ ಸಂಖ್ಯಾವಾಚಕ. 12 ಶತಮಾನೋತ್ಸವ. ಇಲ್ಲಿ 1 ಲಕ್ಷ, 8ನೇ ತರಗತಿ, ಸಪ್ತಋಷಿಗಳು, ಇವೆಲ್ಲ ಸಂಖ್ಯಾವಾಚಿ ಪದಗಳು ಪಠ್ಯ ಪುಸ್ತಕದಲ್ಲಿ ಬರ್ತಾವ. ಇವಳಿಗೆ ಸಂಖ್ಯಾವಾಚಿ ವಿಶೇಷಣೆ ಎಂದು ಕರೆಯುತ್ತೇವೆ. ಇನ್ನು ಮೂರನೇದಾಗಿ ಪರಿಮಾಣವಾಚಕ ವಿಶೇಷಣೆ. ಪರಿಮಾಣವಾಚಕ ವಿಶೇಷಣೆ ಅಂದ್ರೆ ಏನು? ಪರಿಮಾಣವಾಚಕ ಅಂತಂದ್ರೆ ಇಲ್ಲಿ ಪ್ರಾಣಿಗಳ ತೂಕ ಅಳತೆ, ಗಾತ್ರ ಪರಿಮಾಣಗಳನ್ನು ವರ್ಣಿಸುವ ಪದಗಳು, ಪರಿಮಾಣವಾಚಕ ಪದಗಳಾಗ್ತವೆ. ಪರಿಮಾಣವಾಚಕ ಶಬ್ದಗಳು. ವಸ್ತು ಪ್ರಾಣಿಗಳ ತೂಕ ಅಳತೆ ಗಾತ್ರ ಅಂತ ಹೇಳ್ತೀವಿ. ಇಷ್ಟು ಚಿಕ್ಕದಾದ ಸೇತುವೆ,
ಇರ್ತದೆ. ಒಂದು ವಸ್ತುವಿನ ಬಗ್ಗೆ ಹೇಳ್ತೀನಿ, ಇಷ್ಟು ಅಂದ್ರೆ ಸೇತುವೆ ಸೇತುವೆ ಚಿಕ್ಕದಾಗಿದೆ, ಅದಕ್ಕೆ ನಾವು ಇಷ್ಟು ಅಂತ ಹೇಳ್ತೀವಿ. ದೊಡ್ಡದಾಗಿದೆ ನಾವು ಅಷ್ಟು ಅಂತ ಹೇಳ್ತೇವೆ. ವಸ್ತುವಿನ ಅಳತೆ ಮತ್ತು ತೂಕ ಗಾತ್ರದ ಮೇಲೆ ಬಳಸ್ತಕ್ಕಂಥ ಪದಗಳು ಅಂತ ಹೇಳ್ತೀವಿ. ಇಷ್ಟು ಚಿಕ್ಕದಾದ ಸೇತುವೆ, ಅಷ್ಟು ದೊಡ್ಡದಾದ ಸೇತುವೆ ಅಂತ ಬಳಸ್ತೀವಿ. ಇನ್ನು ಬಹಳ ಇದೆ, ಬಹಳ ದೊಡ್ಡ ಗುಣ. ಬಹಳ ಅನ್ನೋದೇನು? ಇಲ್ಲಿ ಪರಿಮಾಣವಾಚಕ. ಕೆಲವೊಬ್ಬರಲ್ಲಿ ದೊಡ್ಡದ ಗುಣ ಇರ್ತದೆ, ಮಾನವೀಯ ಗುಣಗಳು ಇರ್ತವೆ. ಅದಕ್ಕೆ ಮಾನವೀಯ ಗುಣ ಅನ್ನೋದು ದೊಡ್ಡ ಗುಣ, ಬಹಳ ದೊಡ್ಡ ಗುಣ ಅಂತ ಹೇಳ್ತೀವಿ. ಬಹಳ, ಇಷ್ಟ, ಕೆಲವು, ಎಷ್ಟು, ಚಿಕ್ಕದು, ದೊಡ್ಡದು ಅಂತಕ್ಕಂಥ ವಿಚಾರ ಬಂದ್ರೆ ನೀವು ಪರಿಮಾಣವಾಚಕ ಪದಗಳನ್ನು ಭಾವಿಸಬೇಕು. ಇನ್ನು ಪ್ರಕಾರವಾಚಕ. ನಾಲ್ಕನೇದು ಪ್ರಕಾರವಾಚಕ. ಪ್ರಕಾರವಾಚಕ ವಿಶೇಷಣ. ಪ್ರಕಾರವಾಚಕ ವಿಶೇಷಣ ವಸ್ತುಗಳ ನಿಜ ಸ್ಥಿತಿ. ವಸ್ತುಗಳ ನಿಜ ಸ್ಥಿತಿ, ವಸ್ತುಗಳ ನಿಜ ಸ್ಥಿತಿ ಅಥವಾ ರೀತಿಗಳನ್ನು ತಿಳಿಸುವ ಶಬ್ದಗಳು. ತಿಳಿಸುವ ಶಬ್ದಗಳು ವಸ್ತುಗಳ ನಿಜ ಸ್ಥಿತಿ ಅಥವಾ ರೀತಿಗಳನ್ನು ತಿಳಿಸುವ ಶಬ್ದಗಳಿಗೆ ಪ್ರಕಾರವಾಚಕ ಎನ್ನುತ್ತೇವೆ. ವಸ್ತುಗಳ ನಿಜ ಸ್ಥಿತಿ ಅಥವಾ ರೀತಿಗಳನ್ನು ತಿಳಿಸುವ ಪ್ರಕಾರವಾಚಕ. ಹೀಗೆ ನೋಡಿ, ಭೀಮನಂತಹ ವ್ಯಕ್ತಿತ್ವ. ಭೀಮನಂತಹ ವ್ಯಕ್ತಿತ್ವ, ನಂತಹ, ಅಂತಹ ಅಂತಕ್ಕಂಥ ಪದ ಬಳಕೆ ಮಾಡೀವಿ. ಭೀಮನಂತ ವ್ಯಕ್ತಿತ್ವ ಅಂದ್ರೆ ಅವನ ಹಾಗೆ ಇರ್ತಕ್ಕಂಥದ್ದು. ಇನ್ನು ಗಾಂಧೀಜಿ ಅಂತಹ ವ್ಯಕ್ತಿ. ಗಾಂಧೀಜಿ ಅಂತಹ ವ್ಯಕ್ತಿ ನೋಡಲು ಅಸಾಧ್ಯ. ಸ್ವಲ್ಪ ವಾಕ್ಯ ಕೊಡ್ತೇನೆ. ಅಂತಹ ವ್ಯಕ್ತಿತ್ವ, ಗಾಂಧೀಜಿ ಅವರ ಹಾಗೆ ಬಡಕಲು ಶರೀರ, ಖಾದಿ ಬಟ್ಟೆ, ಸತ್ಯ, ಶಾಂತಿ, ಅಹಿಂಸೆ ಅಂತಕ್ಕಂಥ ಮಂತ್ರಗಳಾಗಿದ್ದವು. ಅಂತಹ ವ್ಯಕ್ತಿತ್ವವನ್ನು ಇವತ್ತಿನ ದಿನಮಾನಗಳಲ್ಲಿ ನೋಡುವುದು ನಮಗೆ ಅಸಾಧ್ಯವಾದಂಥ ಮಾತಾಗಿದೆ. ಅಂತಹ ವ್ಯಕ್ತಿತ್ವ, ಗಾಂಧೀಜಿ ಅಂತಹ ವ್ಯಕ್ತಿತ್ವ, ಭೀಮನಂತ ಶಾರೀರಿಕ ಬಲ, ತೋಳಬಲ, ಹೀಗೆ ಅಂತಹ, ಇಂತಹ, ಎಂತಹ ಇಂಥ ಪದಗಳೇನಾದರೂ ಬಂತು ಅಂತಂದ್ರೆ ಭಾಷೆಯಲ್ಲಿ ಅದು ಪ್ರಕಾರವಾಚಕ ಅಂತ ನೀವು ಭಾವಿಸ್ಕೋಬೇಕು. ಇನ್ನು ಕೊನೆಯದಾಗಿ ದಿಗ್ವಾಚಕ. ದಿಗ್ವಾಚಕ ಅಂದ್ರೆ ಏನು? ದಿಕ್ಕುಗಳ ದಿಗ್ವಾಚಕ ವಿಶೇಷ. ದಿಕ್ಕುಗಳ ಹೆಸರನ್ನು ಹೇಳುವ ಪದಗಳು. ದಿಕ್ಕುಗಳ ಹೆಸರನ್ನು ಹೇಳುವ ಪದಗಳಿಗೆ ದಿಗ್ವಾಚಕ ಎನ್ನುತ್ತೇವೆ. ದಿಕ್ಕುಗಳ ಹೆಸರನ್ನು ಹೇಳುವ ಪದಗಳಿಗೆ ದಿಗ್ವಾಚಕ ಪದಗಳು ಎಂದು ಹೇಳುತ್ತೇವೆ. ಉದಾಹರಣೆಗೆ, ಪೂರ್ವ ದಿಕ್ಕಿನಲ್ಲಿ ಸೂರ್ಯದೇವನು ಉದಯಿಸಿದನು.
ವರುಣದೇವನು ವರುಣದೇವನು ಪಶ್ಚಿಮ ದಿಕ್ಕಿಗೆ ಸ್ನಾನಕ್ಕೆ ಹೋದನು. ಪೂರ್ವ ದಿಕ್ಕು, ಪಶ್ಚಿಮ ದಿಕ್ಕು ಇವೆಲ್ಲ ದಿಗ್ವಾಚಿ ಪದಗಳು, ದಿಕ್ಕನ್ನ ತಿಳಿಸ್ತಕ್ಕಂಥ ಪದಗಳು ಅಂತ ಹೇಳ್ತೀವಿ. ಇಷ್ಟು ನಾಮಪದದಲ್ಲಿ ಬರ್ತಕ್ಕಂಥ ವಿಶೇಷಣದಲ್ಲಿ ಬರ್ತಕ್ಕಂಥ ಪ್ರಕಾರಗಳು ಗುಣವಾಚಕ, ಸಂಖ್ಯಾವಾಚಕ, ಪ್ರಕಾರವಾಚಕ, ಪರಿಮಾಣವಾಚಕ, ದಿಗ್ವಾಚಕ. ಈಗ ನಂತರದ್ದು ಸರ್ವನಾಮ. ನಂತರದಲ್ಲಿ ಸರ್ವನಾಮ ತಗೊಳ್ಳೋಣ. ಸರ್ವನಾಮ ಅಂದ್ರೆ ಏನು? ನಾಮಪದಗಳ ಬದಲಾಗಿ ಬಳಸುವ ಪದಗಳಿಗೆ ಸರ್ವನಾಮ ಎನ್ನುತ್ತೇವೆ. ನಾಮ ಪದಗಳ ಬದಲಾಗಿ ಬಳಸುವ ಪದಗಳಿಗೆ ಸರ್ವನಾಮ ಎನ್ನುತ್ತೇವೆ. ಸರ್ವನಾಮ ಅಂತಂದ್ರೆ ನಾಮಪದಗಳ ಜಾಗದಲ್ಲಿ ಬಳಸ್ತೇವೆ ಅವನ್ನೆಲ್ಲ. ಅದಕ್ಕೆ ಅವನು, ಅವಳು, ಇವನು, ಇವಳು, ಆಕೆ, ಈಕೆ, ಇವರು, ಅವರು ಎಲ್ಲ ಸರ್ವನಾಮಗಳು. ಈಗ ರಾಮನು ಶಾಲೆಗೆ ಹೋದನು ಅಂತ ಬದಲಾಗಿ ಅವನು ಶಾಲೆಗೆ ಹೋದನು. ಗೀತಾ ಶಾಲೆಗೆ ಬಂದಳು, ಅವಳು ಶಾಲೆಗೆ ಬಂದಳು. ಅದರ ಬದಲಾಗಿ ಅದನ್ನ ಪದ ಉಪಯೋಗಿಸಬೇಕಾದ್ರೆ ಸರ್ವನಾಮ ಅಂತ ಕರಿತೀವಿ. ಸರ್ವನಾಮದ ವಿವಿಧ ಪ್ರಕಾರಗಳನ್ನ ಮುಂದಿನ ಅವಧಿಗಳನ್ನ ಅಭ್ಯಾಸ ಮಾಡೋಣ. ಧನ್ಯವಾದಗಳು.